ಮಾಡಲ್ ಇದು 11 ಮಾಡಲ್ 1,15,000 ಕೊಡ್ತೀನಿ. ಇದು ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 1,25,000 ಫೈನಲ್. ಹೌದು, ಇಂಜಿನ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇನ್ನಲ್ಲಿ 3,55,000 ಲಾಸ್ಟ್. 3,55,000 ಲಾಸ್ಟ್. 260 270 ಹೇಳ್ತಾರೆ, ನೀವು 210 ಹೇಳ್ತಿದ್ದೀರಾ. ಸಾಕು, ಜಾಸ್ತಿ ಹೆವಿ ಮಾರ್ಜಿನ್ ಬೇಡ. 2,10,000ಕ್ಕೆ ಬರಲಿ, ಚೆಕ್ ಮಾಡಲಿ, ಯಾರ ಮೆಕ್ಯಾನಿಕ್ ತೋರಿಸಿ ತೊಗೊಂಡೋಗಿ. 9 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ FC. ನಾಳೆ ದಿವಸ ಮಾರಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರನೇ ತೊಗೊಂಬನ್ನಿ, ನಾನೇ ಅವಾಗಿಂದ ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ತೊಗೊತೀನಿ. ಓಕೆ. ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿ. ಸೊ ಇವತ್ತು ನಾವು ಮತ್ತೆ ವಿನಾಯಕ ಕಾರ್ಸ್ ಸೀಗೇಡ್ಲಿದ್ದೀವಿ. ಸೊ ಇವತ್ತು ನೋಡ್ಬೋದು ನಮ್ಮ ಹತ್ರ ಮಿನಿಮಮ್ ಒಂದು 6 ಕಾರ್ಗಳಿದೆ ಇಲ್ಲಿ. ಸೊ ಲೋ ಬಜೆಟ್ ಕಾರ್ಗಳು 1,15,000ದಿಂದ ಹಿಡಿದು 3.5 ಲಕ್ಷವರೆಗೂ ಕಾರ್ಗಳಿದೆ. ಸೊ ನೋಡೋಣ, ನಮ್ಮ ಜೊತೆ ಪ್ರಸಾದ್ ಸರ್ ಇದ್ದಾರೆ, ಸೊ ಶೋರೂಮ್ ಓನರು. ಸೊ ಅವ್ರ ಹತ್ರ ಕೇಳ್ಕೊಂಬರೋಣ ಏನೇನಿದೆ ಸರ್, ಏನೇನಿದೆ ಗಾಡಿಗಳು, ಏನೇನು ರೇಟ್ ಇದೆ ಅಂತ. ಸರ್ ಬನ್ನಿ. ಓಕೆ, ಆರಾಮ ಸರ್? ನೀವು? ಆರಾಮ್ ಸರ್. ಸರ್ ಇವತ್ತು ಇಷ್ಟು ಕಾರ್ಗಳಿದೆ, ಯಾವ ರೇಂಜ್ ಇದೆ ಇಂದ ಯಾವ ರೇಂಜ್ ಸರ್? 1,15,000ದಿಂದ 3,65 ಗಂಟೆ ಇದೆ. ಸೊ 3,65ವರೆಗೂ ಇದೆ. 1,15,000ದಿಂದ 1,15,000ದಿಂದ 3,65 ಗಂಟೆ ಇದೆ. ಸೊ ಎಲ್ಲ ಜೆನ್ಯೂನ್ ಕಾರ್ಗಳೇ, ಎಲ್ಲ ಒರಿಜಿನಲ್ ಗಾಡಿಗಳು. ಸೊ ಯಾವುದು ಆಕ್ಸಿಡೆಂಟು ಅದೆಲ್ಲ ಏನಾಗಿಲ್ಲ. ಸೊ ನೋಡ್ಕೊಂಬರೋಣ ಯಾವ್ದು ಕಾರ್ ಎಷ್ಟು ಅಂತ. ಈಗ ಸ್ಟಾರ್ಟಿಂಗ್ ಚಾವರ್ಲೆಟ್ ಸ್ಪಾರ್ಕ್, ಸ್ಯಾಂಟ್ರೋ, ಅಸೆಂಟ್, ಸೆಲರಿಯೋ, ಸ್ವಿಫ್ಟ್ ಡಿಸೈರ್ 6 ಗಾಡಿ ಇದೆ. 6 ಗಾಡಿ ಇದೆ. ಓಕೆ ಸರ್, ಬನ್ನಿ ಒಂದೊಂದೇ ಗಾಡಿಗಳನ್ನ ನೋಡ್ಕೊಂಬರೋಣ. ಬನ್ನಿ ಸರ್. ಇವತ್ತು ಒಂದು ಅಸೆಂಟ್ ಇದೆ ಸರ್, ಏನು ಹೇಳ್ತಿದ್ದೀರಾ ಸರ್? ಇದು ಹೋಂಡಾ ಅಸೆಂಟ್ GLS ಮಾಡಲ್, 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. FC ಬಂದು 29 ಎಂಡಿಂಗ್ ಗಂಟ ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ. ಓಕೆ. ಇನ್ಸೂರೆನ್ಸ್ ಕಸ್ಟಮರ್ ಬರಲಿ ಮಾಡ್ಕೊಡೋದು, ಇಲ್ಲ ಅವರು ಮಾಡ್ಕೊಳೋದು ನೋಡೋಣ. ಗಾಡಿ ಆಪ್ಷನಲ್ ಬಂದು ಇದು ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ. ಗಾಡಿ ನೋಡ್ಬೋದು, ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಒಂದು ಕ್ಲಾಸ್ ಇದೆ ಗಾಡಿ, ಏನು ಇಲ್ಲ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. ಸರ್ ಏನು ಹೇಳ್ತಿದ್ದೀರಾ ಸರ್ ಗಾಡಿ? ಸರ್ ಈ ಗಾಡಿಗೆ 1,75,000 ಕೋಟಿಂಗ್ ಇಕ್ಕಿದ್ದೀನಿ. 1,75,000 ನಿಮ್ಮ ಕಡೆಯಿಂದ ಬಂದರೆ 1,65,000 ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. 1,65,000 ವಿತ್ ಇನ್ಸೂರೆನ್ಸ್ ಫೈನಲ್. ಟೈರ್ಗೆ ಹೋದ್ರೆ ನಿಮಗೆ ಟೈರ್ ತೋರಿಸಿ, ಟೈರ್ ಎಲ್ಲ 70% ಟೈರ್ ಇದೆ. ಗಾಡಿ ಜಿನಿಯನ್ ಬಂದು 71,000 ಓಡಿದೆ. 71,000 ಚೆಕ್ ಮಾಡ್ಕೊಳ್ಳಿ, ಎಲ್ಲ ಹೋಂಡಾಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಪೆಟ್ರೋಲ್ ಜಿನಿಯನ್ ಇದೆ ಗಾಡಿ. ಸೊ 1,65,000 1,65,000 ವಿತ್ ಇನ್ಸೂರೆನ್ಸು. ಫೈನಲ್ ರೇಟು. ಸೊ ಸರ್ ಇದಕ್ಕೂ ಕಮ್ಮಿ ಕಾರ್ ಯಾವುದು ಇಲ್ವಾ ನಿಮ್ಮ ಹತ್ರ? ಚಾವರ್ಲೆಟ್ ಸ್ಪಾರ್ಕ್ ಇದೆ. 2011 ಮಾಡಲು, 4th ಓನರ್ ಆಗಿದೆ. ಗಾಡಿ ತುಂಬಾ ನೀಟ್ ಇದೆ. ಓನರ್ ಮಾತ್ರ 4 ಆಗಿದೆ ಅಷ್ಟೇ. 11 ಮಾಡಲ್ ಇದು. 1,15,000 ಕೊಡ್ತೀನಿ. ಇದು ಶೋರೂಮ್ ಮೇಂಟೆನೆನ್ಸ್ ಆಗಿದೆ. ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ. ಕ್ಲೀನ್ ಸೀಟ್ ಕವರ್ ಇದೆ. ಇಂಟೀರಿಯರ್ ಎಲ್ಲ ಗುಡ್ ಇದೆ. ಎಷ್ಟು ಗಾಡಿ ಇದು? ಇದು 62,000 ಓಡಿದೆ. 62,000 ಪೆಟ್ರೋಲ್. ಒರಿಜಿನಲ್. ಪೆಟ್ರೋಲ್. ಟೈರ್ ಕೂಡ ಆಲ್ಮೋಸ್ಟ್ ಬ್ರಾಂಡೆಡ್ ಟೈರ್ ಥರನೇ ಇದೆ. ಟೈರ್ ಎಲ್ಲ ನಿಮಗೆ ಒಂದು 75% ಟೈರ್ ಇದೆ. ಸೊ 1,15,000. 1,15,000 ಕೊಡ್ತೀನಿ. ಸೊ ಇಡೀ ಬಾಡಿ ಲೈನಿಂಗ್ಗೆ ತೋರಿಸಿ, ನೀಟ್ ಅಂಡ್ ಕ್ಲೀನ್ ಇದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಏನೂ ಇಲ್ಲ. ತಗೊಂಡವ್ರು ₹1 ಕೆಲಸ. ಟೇಕ್ ಟು ಡ್ರೈವ್ 20 ಬರುತ್ತೆ ಮೈಲೇಜು. 20 ಬರುತ್ತೆ ಮೈಲೇಜು. AC ಎಲ್ಲ ರನ್ನಿಂಗ್ ಇದೆ. ಸೊ 1 ಲಕ್ಷಕ್ಕೆ ಯಾರು ಗಾಡಿ ನೋಡ್ತಿದ್ರೆ ನೋಡಿ, ಚಾವರ್ಲೆಟ್ ಸ್ಪಾರ್ಕ್ ಇದೆ. ಇದು ಆಪ್ಷನಲ್ ಬಂದು ಪವರ್ ಸ್ಟೇರಿಂಗ್ ಬರುತ್ತೆ, 2 ಡೋರ್ ಪವರ್ ವಿಂಡೋ, AC ಬರುತ್ತೆ. FC ಬಂದು 26 ಫೆಬ್ರವರಿ ಇದೆ. ಇನ್ಶೂರೆನ್ಸ್ 4 ತಿಂಗಳಿದೆ. ಇನ್ನು 4 ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್. ಸೊ ಕ್ಲೀನ್ ಆ್ಯಂಡ್ ಇದು ನೀಟ್ ಇದೆ. ತಗೊಂಡು ಸುಮ್ಮನೆ ಓಡಿಸ್ಕೋಬೇಕು ಅಷ್ಟೇ. ಅವರು 20 ಬರುತ್ತೆ ಮೈಲೇಜು. ಸರ್ವಿಸು ಕೂಡ ಆಗಿದೆ, ಆಯಿಲ್ ಚೇಂಜ್ ಎಲ್ಲ ಆಗಿದೆ. ಸೊ ಜಸ್ಟ್ ಇಂಜಿನ್ ರೂಮ್ ನೋಡಿ ಹೆಂಗಿದೆ, ನೀಟ್ ಅಂಡ್ ಕ್ಲೀನ್ ಇದೆ. ಹೌದು, ಇಂಜಿನ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಏನು ಸರ್, 1,15,000 ಫೈನಲ್? 1,15,000, 1,10,000 ಕೊಡ್ತೀನಿ ಫೈನಲ್. 1,10,000 ಫೈನಲ್ ಕೊಡ್ತೀನಿ. ಫೈನಲ್. ಎಳ್ದಾಡೋದು ಬೇಡ, ಚೌಕಾಸಿ ಬೇಡ. 1,10,000 ಫೈನಲ್ ಟು ಫೈನಲ್ ಕೊಡ್ತೀನಿ. ಸರ್ ಇದೊಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಏನು? ಇದು 2007 ಮಾಡಲು. ಇದು 5 ಓನರ್ ಆಗಿದೆ. ಇದನ್ನು 5th ಓನರ್. FC 27 ಎಂಡಿಂಗ್ ಗಂಟ ಇದೆ. ಇನ್ಸೂರೆನ್ಸು ಲ್ಯಾಬ್ಸ್ ಆಗಿದೆ. ಇನ್ಸೂರೆನ್ಸ್ ಲ್ಯಾಬ್ಸ್. ಮೇಯ್ನು ಓನರ್ ಅಲ್ಲ, ಗಾಡಿ ಮುಖ್ಯ. ಹೌದು, ಕಂಡೀಷನ್ ಚೆನ್ನಾಗಿರ್ಬೇಕು.
A1 ಕ್ಲಾಸ್ ಇದೆ, ಒರಿಜಿನಲ್ ಇದೆ ಗಾಡಿ, ಆಕ್ಸಿಡೆಂಟ್ ಎಲ್ಲ ಏನಾಗಿಲ್ಲ ಗಾಡಿ. ಆಪ್ಷನ್ ಅಲ್ಲೂ ಪವರ್ ಸ್ಟೇರಿಂಗ್ ಬರುತ್ತೆ, 2 ಡೋರ್ ಪವರ್ ವಿಂಡೋ, AC ಬರುತ್ತೆ, ಸೆಂಟ್ರಲ್ ಹಾಕಿದೆ, ಮತ್ತೆ ಅಪ್ಪರ್ ಮಾಡಲ್ ಇದೆ ಇದರಲ್ಲಿ. ಲಾಕ್ ಮಾಡಿದ ತಕ್ಷಣ ಗ್ಲಾಸ್ ಆಟೋಮೆಟಿಕ್ ರೈಸ್ ಆಗುತ್ತೆ. ಓಕೆ, ಆಟೋಮೆಟಿಕ್ ಗ್ಲಾಸ್ ಕೂಡ ಲಾಕ್ ಮಾಡಿದ ತಕ್ಷಣ ರೈಸ್ ಆಗುತ್ತೆ. ಎಲ್ಲ ಅಪ್ಪರ್ ಮೋಡ್ ಇದೆ. ಓಕೆ, ಟೈರ್ ಇದರಲ್ಲೂ ನಿಮಗೆ 70% ಮೇಲೆ ಇದೆ ಟೈರ್. ಹೌದು, ಇದಕ್ಕೂ ಸೇಮ್ ಅಷ್ಟೇ ಇದೆ, 70-75% ಟೈರ್ ಇದೆ. 18 ಮೈಲೇಜ್ ಬರುತ್ತೆ. ಸೊ ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಇದು 1,25,000 ಕೊಡ್ತೇನೆ. 1,25,000 ಫೈನಲ್ ಲಾಸ್ಟ್ 1,15,000 ವಿತೌಟ್ ಇನ್ಶೂರೆನ್ಸ್. ವಿತ್ ಇನ್ಶೂರೆನ್ಸ್ ಅಂದರೆ 1,25,000. ಓಕೆ, ಅದೇ 4,000 ಬರುತ್ತೆ. ಹೋಗಿ ಆಯ್ತು, ಫೈನಲ್ 1,15,000 ಕೊಡಲೇ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. 1,15,000ಕ್ಕೆ ಫೈನಲ್ ಕವರ್ಲೆಸ್ ರೇಟಲ್ಲಿ ಇದನ್ನು ಕೊಡ್ತಿದ್ದೀರಲ್ಲ ಸರ್? ಹಾಂ, ಎರಡು ಒಂದೇ ರೇಟ್. ಯಾವ್ದಾದ್ರು ತೊಗೊಂಡೋಗಿ. ಅದು 7 ಇದೆ, ಇದು 11 ಮಾಡಲು, ಅದು 7 ಮಾಡಲು. ಓಕೆ, ಇದೊಂದು ಪೋಲೋ ಇದೆ, ವೋಲ್ಕ್ಸ್ ವ್ಯಾಗನ್ ಪೋಲೋ TDI ಇದು ವೆಹಿಕಲ್. ವೋಲ್ಕ್ಸ್ ವ್ಯಾಗನ್ ಪೋಲೋ ಟ್ರೆಂಡ್ ಲೈನ್ ಬರುತ್ತೆ. ಇದು 2 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಬರುತ್ತೆ. ಕಂಪ್ನಿ ಸೆಂಟ್ರಲ್ ಲಾಕ್ ಇದೆ. ಗಾಡಿ A1 ಕ್ಲಾಸ್ ಇದೆ. ಇದು ₹1 ತೊಗೊಂಡವ್ರು ಇದರಲ್ಲೂ ಖರ್ಚು ಮಾಡೋಂಗಿಲ್ಲ. ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಲಿ. ಇಂಜಿನ್ ನೋಡಿ ಹೆಂಗಿದೆ ಗೊತ್ತಾ ಗಾಡಿದು. ಇಂಜಿನ್ ನೋಡಿ ಇಷ್ಟು ಸ್ಮೂತ್ ಇರೋದೇ ಇಲ್ಲ ಪೋಲೋದಲ್ಲಿ. ನಾಜಲ್ ಸೌಂಡ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಗಾಡಿಗಳಲ್ಲಿ. ಚೆನ್ನಾಗಿದೆ ನೋಡಿ, ರೈಸ್ ಮಾಡಿದ್ರು ಒಂಚೂರು ರಫ್ ಸೌಂಡೇ ಇಲ್ಲ ಗಾಡಿನಲ್ಲಿ. ಇಂಜಿನ್ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. A1 ಕ್ಲಾಸ್ ಇದೆ ಗಾಡಿ. ಸೊ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಒರಿಜಿನಲ್ ರೀಡಿಂಗು 1,43,000 ಏನು ನೋಡಿದೆ ಅಷ್ಟು. ನಮ್ಮಲ್ಲಿ ಟೆಂಪರ್ ಗಿಂಪರ್ ಎಲ್ಲ ಏನಿಲ್ಲ, ಒರಿಜಿನಲ್ ರೀಡಿಂಗ್. ಸೊ ಏನು ಹೇಳ್ತಿದ್ದೀರಾ ಸರ್ ಪೋಲೋ? ಡೀಸೆಲ್ ಇದು? ಡೀಸೆಲ್ 2012 ಮಾಡಲ್ ಇದು. ಓಕೆ, 2012 ಟ್ರೆಂಡ್ ಲೈನ್. ಓನರ್ ಇದು ಓನರ್ ಆಗಿದೆ. ಗಾಡಿ ನೀಟ್ ಇದೆ. ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಗಾಡಿ ಓನ್ ಯೂಸ್ಗೆ ಸೂಪರ್ ಇದೆ. ಓನರ್ ಬಿಟ್ಬಿಡಿ, ನೀವು ನಾಳೆ ದಿವಸ ಮಾರಕ್ಕಾಗಿಲ್ಲ ಅಂದ್ರೆ ನನ್ನ ಹತ್ರನೇ ತೊಗೊಂಬನ್ನಿ. ನಾನೇ ಅವಾಗಿಂದ ಏನು ಮಾರ್ಕೆಟ್ ವ್ಯಾಲ್ಯೂ ಇದೆ ತೊಗೊತೀನಿ. ಓಕೆ, ಅಯ್ಯೋ ಓನರ್ ಜಾಸ್ತಿ ಆದರೆ ಮಾರೋಕ್ಕಾಗಲ್ಲ. ಅದೇ ಮೇಯ್ನು ಗಾಡಿ ಕಂಡೀಷನ್ ಇರಬೇಕು. ಓನರ್ ಸಿಂಗಲ್ ಓನರೇ ಇರುತ್ತೆ, ಉದ್ರು ಸಾಕಿರ್ತಾರೆ, ಏನು ಮಾಡ್ತೀರಾ? ಗಾಡಿ ನೀಟಾಗಿರ್ಬೇಕು. ಗಾಡಿ ನೀಟ್ ಇರಬೇಕು. ಸಿಂಗಲ್ ಓನರ್ ಥರನೇ ಇದೆ ಗಾಡಿ. ಇಂಜಿನ್ ನೋಡಿ, ನಾಜಲ್ ಸೌಂಡ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಿಗೆ. 143 ಓಡಿದೆ. ಹೆಂಗಿದೆ ಗಾಡಿ? ಗನ್ ಇದ್ದಂಗಿದೆ ಇಂಜಿನ್. ಸೊ ಟೆಸ್ಟ್ ಡ್ರೈವ್ ಮಾಡಿದಾಗ ಗಾಡಿ ಗೊತ್ತಾಗುತ್ತೆ ಅವ್ರಿಗೆ. A1 ಕ್ಲಾಸ್ ಇದೆ ಗಾಡಿ. ಇಂಜಿನ್ ರೂಮ್ ತೋರಿಸಿ ನೋಡಿ ಗಾಡಿದು ಇಷ್ಟು ನೀಟ್ ಇರಲ್ಲ ಪೋಲೋದಲ್ಲಿ. ನೋಡಿ, ಹೌದು, ಇಂಜಿನ್ ರೂಮ್ ಕೂಡ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇದೆ ನೋಡಿ. ಸೊ ಸರ್ ಫೈನಲ್ ಏನು ಹೇಳ್ತಿದ್ದೀರಾ ಗಾಡಿ ರೇಟು? ಸರ್ ಫೈನಲ್ ಇದು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಈ ಗಾಡಿದು. ಇನ್ಶೂರೆನ್ಸ್ ಕಟ್ಟಬೇಕು. ಇನ್ಶೂರೆನ್ಸ್ ಕಟ್ಟಿ 2,10,000ಕ್ಕೆ ಫೈನಲ್ ಕೊಡ್ತೀನಿ. 2,10,000ಕ್ಕೆ ಫೈನಲ್. ಬಜಾರಲ್ಲಿ 265 ಅವ್ರು ಹೇಳ್ತಾರೆ 265 275 ಓನರ್ ಆಗಿರೋ ಗಾಡಿಗಳೇ ನೋಡಿ ಸುಮಾರು ಹೇಳ್ತಾರೆ. ನಾನು 2,10,000ಗೆ ವಿತ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ. ಇದರಲ್ಲೂ ಟೈರ್ ತೋರಿಸಿ, ಇದರಲ್ಲೂ ಒಂದು 60-70 ಇದೆ. 70 ಪಕ್ಕ ಇದೆ. ಸರ್ ಏನು ಸರ್ ಬಜಾರಲ್ಲಿ 260 270 ಹೇಳ್ತಾರೆ, ನೀವು 210 ಹೇಳ್ತಿದ್ದೀರಾ? ಸಾಕು, ಜಾಸ್ತಿ ಹೆವಿ ಮಾರ್ಜಿನ್ ಬೇಡ. 2,10,000ಕ್ಕೆ ಬರಲಿ, ಚೆಕ್ ಮಾಡಲಿ. ಯಾರ ಮೆಕ್ಯಾನಿಕ್ ತೋರಿಸಿ ತೊಗೊಂಡೋಗಿ. ಸುಮ್ಮನೆ ಬರೋದು ಅದು ಇದು ಬೇಡ. ಯಾರಿಗೆ ಬೇಕಾದ್ರೂ ತೋರಿಸಿ ತೊಗೊಂಡೋಗಿ. ಶಿಫ್ಟ್ ರೇಟಲ್ಲಿ ಪೋಲೋ ಕೊಡ್ತಿದ್ದೀರಾ? 7 ಮಾಡಲು ಶಿಫ್ಟೇ ಹೇಳ್ತಾರೆ. ಹೌದು, ಅದು ಡೀಸೆಲ್ ಗಾಡಿ ಇದು. ಹೌದು, ಮೈಲೇಜ್ ಒಂದು 18-20 ಪಕ್ಕ ಬರುತ್ತೆ. 20+ ಅಲ್ಲ, ಸಿಟಿ ಒಳಗೆ. ಸಿಟಿಯಲ್ಲಿ ಒಂದು 18-20 ಬರುತ್ತೆ. ಹೈವೇ ಪಕ್ಕ 20+. ಓಕೆ, ಸೊ ಯಾರು ಪೋಲೋ ನೋಡ್ತೀರಾ? ಸಖತ್ತಾಗಿದೆ ಗಾಡಿ. 12 ಮಾಡಲು ನಿಮಗೆ ಶಿಫ್ಟ್ ತೆಗಿತೀನಿ ಅಂದ್ರೆ ಹೇಳ್ತಾರೆ ರೈಟು. ಹೌದು, 260 ಪೋಲೋ ಫೀಲೇ ಬೇರೆ, ಶಿಫ್ಟ್ ಫೀಲೇ ಬೇರೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಪೋಲೋ ಸಖತ್ ಇಷ್ಟ. ಸೀಟ್ ಗೀಟ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಓ, ಬ್ರ್ಯಾಂಡೆಡ್ ಕಂಪ್ನಿ ಸೀಟೇನಾ? ಹಾಂ, ಪೋಲೋ ಅಂತ ಮಾರ್ಕ್ ಕೂಡ ಇದೆ. ಸೊ ಹಂಗೆ ಇಲ್ಲಿ ಬಂದ್ರೆ ಒಂದು ಸೆಲಾರಿಯೋ ಇದೆ ಸರ್. ಸೆಲಾರಿಯೋ ಇದು 2017 ಸೆಲಾರಿಯೋ 17 ಲೇಟೆಸ್ಟ್ ಮಾಡಲ್. ಸೆಕೆಂಡ್ ಓನರ್ ಆಗಿದೆ ಇದು 80,000 ಓಡಿದೆ ಗಾಡಿ. ಆಪ್ಷನಲ್ಲೂ ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಆಫ್ಟರ್ ಮಾರ್ಕೆಟ್ ಡಾಪಿಕ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸವ್ರೆ. ಓಕೆ, ಟೈರ್ಗಳು ನೋಡ್ಬೋದು. ಸೆಂಟ್ರಲ್ ಲಾಕ್ ಇದೆ ಇದರಲ್ಲಿ.
ಟೈರ್ ಕೂಡ ಆಲ್ಮೋಸ್ಟ್ 70% ಇದೆ. ಸೀಟ್ ಎಲ್ಲ ಪ್ಯೂರ್ ಲೆದರ್ ಸೀಟೇ ಇದೆ. ಹೌದು, ನೀಟ್ ಆ್ಯಂಡ್ ಕ್ಲೀನ್ ಇದೆ. ನೋಡ್ಬೋದು, ಸಖತ್ತಾಗಿದೆ. ಕಿಲೋಮೀಟ್ರು ನಿಮಗೆ 80,000 ನೋಡಿದೆ ಇದನ್ನು. ಈಗ ನಿಮಗೆ 17 ಇದೆ ಲೋಕಲ್. ಹೌದು, ಹೈವೇ ಹೋದ್ರೆ 20 ಮೇಲಿದೆ. ಮೀಟರ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. 17 ಇದೆ ಲೋಕಲ್. ಸೊ ಸಿಟಿಗೂ ಯೂಸು, ಹೈವೇಗೂ ಯೂಸು, ಸ್ಮಾಲ್ ಫ್ಯಾಮಿಲಿಗೆ. ಸೊ ಏನು ಹೇಳ್ತಿದ್ದೀರಿ ಸರ್ ಫೈನಲ್ ರೇಟು? ಇದು 3,75,000 ನಾವು ಇದು ಮಾಡಿರೋದು ಕೋಟಿಂಗು. ನಿಮ್ಮ ಕಡೆಯಿಂದ ಬಂದರೆ ಫೈನಲ್ 3,55,000 ಲಾಸ್ಟ್. 3,55,000 ಲಾಸ್ಟ್ ರೈಟ್. 3,55,000 ಅಷ್ಟೇ ಫೈನಲ್. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗು. ಸೊ ತೊಗೊಂಡೋದವ್ರು ಜಸ್ಟ್ ಒಂದು ಜನರಲ್ ಸರ್ವಿಸ್ ಸಾಕು. ಏನಿಲ್ಲ, ಸರ್ವಿಸ್ ಕೂಡ ಆಗಿದೆ. ಟೇಕ್ ಟು ಡ್ರೈವ್. ಓಕೆ. ಸೊ ಗಾಡಿ ನೋಡ್ಬೋದು, ತುಂಬ ಕ್ಲೀನ್ ಮತ್ತು ನೀಟ್ ಕಂಡೀಷನಲ್ಲಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಏನು, ಡೆಂಟ್ಸ್ ಏನು. ಇದು ಟೈರ್ ಎಲ್ಲ ಇದನ್ನು ನಿಮಗೆ 70% ಇದೆ. ಎಲ್ಲ 70% ಇದೆ ಎಲ್ಲ ಗಾಡಿ. ಸೊ ನೋಡೋಣ. ನೆಕ್ಸ್ಟು ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಲಾಸ್ಟ್ ಗಾಡಿ. ಸ್ವಿಫ್ಟ್ ಡಿಸೈರ್ 2009 ಇದು, ಸಿಂಗಲ್ ಓನರು. ಗಾಡಿ ನೋಡ್ಬೋದು, ಬ್ಲ್ಯಾಕ್ ಕಲರು, ಸಖತ್ತಾಗಿದೆ. ಸೊ ಟೈರ್ ಇದು ಆಲ್ಮೋಸ್ಟ್ ಒಂದು 50-60% ಇದೆ. 60 ಇದೆ ಈ ಗಾಡಿನಲ್ಲಿ. ಇದು ಗುಡ್ಡಿಯರ್ದೆ. 60% ಇದೆ ಟೈರು. 2009 ಮಾಡಲ್ಲು, ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 92 ಏನೋ ಓಡಿದೆ ಇದು. ಇದು ಅಷ್ಟೇ, ಗಾಡಿಗಳು ಸಿಗೋದೇ ಅಪರೂಪ. ಇದು ಅಷ್ಟೇ, ಇಂಜಿನ್ ಹೂವು ಇದ್ದಂಗಿದೆ ಈ ಗಾಡಿದು. $94 ಓಡಿದೆ. 94,000 ಜೆನ್ಯೂನ್ ರೀಡಿಂಗ್ ಇದೆ. ಇಂಜಿನ್ ನೋಡಿ ನಿಮಗೆ ಫೀಲೇ ಆಗಲ್ಲ ಅಷ್ಟು. ಹೌದು, ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಇಂಜಿನ್ ಕೂಡ ಸೌಂಡ್ ಕೂಡ ಪೆಟ್ರೋಲ್ ಗಾಡಿ ಇದ್ದಂಗಿದೆ. ಹೌದು, ಡೀಸೆಲ್ ಗಾಡಿ. ಮೈಲೇಜ್ ಇದು ಪಕ್ಕಾ 20+ ಇದೆ. ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಸಿಟಿನಲ್ಲೇನೆ ನಿಮಗೆ 20 ಪಕ್ಕ ಇದೆ. ಸಿಟಿನಲ್ಲೇ ಬಂದಿದೆ ನನ್ನ ಕೈನಲ್ಲಿ. 20 ಮೈಲೇಜ್ ಇದೆ ಆಲ್ಮೋಸ್ಟ್. ನಾನೇ ಯೂಸ್ ಮಾಡಿದೆ ನೋಡಿ. ಮುಕ್ಕಾಲು ಟ್ಯಾಂಕ್ ಡೀಸೆಲ್ ಮಾಡಿಸಿದ್ದೆ. ಸುಮಾರು ಓಡಾಡಿದ್ದೀನಿ. ಇನ್ನ ಇದೆ ಡೀಸೆಲ್. ಹೌದು, ಇನ್ನು ಅರ್ಧ ಟ್ಯಾಂಕ್ ಡೀಸೆಲ್ ಇದೆ. ಸುಮಾರು ಓಡಿದ್ದೀನಿ. ಗಾಡಿ ಮಸ್ತ್ ಇದೆ. ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಎಲ್ಲ ಒರಿಜಿನಲ್ ಇದೆ ಗಾಡಿ. ಸೊ ಏನು ಹೇಳ್ತಿದ್ದೀರಾ ಸರ್ ಗಾಡಿ? ಸರ್ ಇದು ಫ್ರೆಶ್ FC ಬರುತ್ತೆ. 5 ವರ್ಷ FC ಬರುತ್ತೆ ಇದಕ್ಕೆ. ಇನ್ಸೂರೆನ್ಸ್ ಇನ್ನ ಒಂದು 3 ತಿಂಗಳು ಇನ್ಸೂರೆನ್ಸ್ ಇದೆ. 2,75,000 ಕೋಟಿಂಗ್ ಇಕ್ಕಿದ್ದೀನಿ. 2.5 ಲಕ್ಷ ಬಂದ್ರೆ ಕೊಡ್ತೀನಿ. 2.5 ಲಕ್ಷ ಫೈನಲ್ ಬಂದ್ರೆ. ಸಿಂಗಲ್ ಓನರು. ನಿಮ್ಗೆ 3 ಓನರ್ 4 ಓನರ್ ಹೇಳ್ತಾರೆ. ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ನೋಡ್ಬೋದು, ಸಖತ್ ಒಳ್ಳೆ ಸೀಟ್ ಕವರ್ ಕೂಡ ನೋಡ್ಬೋದು, ಸಖತ್ತಾಗಿದೆ. ಸೊ ಬ್ರ್ಯಾಂಡೆಡ್ ಸೀಟ್ ಕವರ್ ಥರ ಇದೆ. ಸೊ 2.60 ಅಲ್ವಾ ಸರ್? 2,50,000ಕ್ಕೆ ಕೊಡ್ತೀನಿ. 2.75 ಕೋಟಿಂಗ್ ಇಕ್ಕಿರೋದು. 2,50,000 ಫೈನಲ್. ಮೇಯ್ನ್ ಏನು ಗೊತ್ತಾ ಸರ್, ಎಲ್ಲರಿಗೂ ಹೇಳೋದು ಅಷ್ಟೇ, ಫಸ್ಟ್ ಬಂದು ಗಾಡಿ ಹತ್ರ ನಿಂತ್ಕೊಂಡು ನೋಡಿ ಓಡಿಸಿ ಮಾತಾಡ್ಬೇಕು. ಎಲ್ಲೋ ಕುಂತ್ಕೊಂತಾರೆ, ಕೆಲವರು 2.30 ಕೇಳ್ತಾರೆ, 2.40 ಕೇಳ್ತಾರೆ. ಅದೆಲ್ಲ ವೇಸ್ಟ್ ಕೆಲಸ. ಈಗ ನಾನು ಅಷ್ಟಕ್ಕೆ ಕೊಡ್ತೀನಿ ಅನ್ಕೊಳ್ಳಿ, ಅವ್ರ ಗಾಡಿನೇ ಒಪ್ಪಿಗೆ ಆಗಲ್ಲ. ಹೌದು, ತಗೊಂಡು ಹೋಗ್ಬಿಡ್ತಾರ? ಆಗಲ್ಲ. ಗಾಡಿ ನೀಟಾಗಿರೋದನ್ನ ನಾನು ಅದಕ್ಕೆ ಎಲ್ಲರಿಗೂ ಫಸ್ಟ್ ಹೇಳೋದು, ಬರಬೇಕು ಗಾಡಿ ಮುಂದೆ ನೋಡಬೇಕು. ಈಗ ಮಾರ್ಕೆಟ್ ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ನಾನು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. ಈ ಗಾಡಿ ಹೋಗ್ಬಿಟ್ಟು 3.5 ಲಕ್ಷ ಕೊಡಿ ಅಂದ್ರೆ ಬಜಾರಲ್ಲಿ ಕೊಡ್ತಾರ? ಯಾರು ಕೊಡಲ್ಲ. ಏನಿದೆ ರೇಟ್ ಕೊಡ್ಬೇಕಷ್ಟೇ. ಈಗ ಅವರು ನೋಡ್ತಾ ಇರ್ತಾರೆ ಒಂದು 10 ಗಾಡಿ. ನೋಡಬೇಕು, ಬರಬೇಕು, ಓಡಿಸ್ಬೇಕು. ಆಮೇಲೆ ಅದು ದಮ್ ನೋಡ್ಬೇಕು ಫಸ್ಟು ಗಾಡಿದು. ಇಂಥ ನೀಟ್ ಗಾಡಿಗಳು ತಾಕತ್ ಏನಿದೆ, ಈ ತಾಕತ್ ನಮಗೆ ನಡೀತದ ಅಂತ ನೋಡಬೇಕು. ಅದ್ರ ಏನು ನೋಡಿಲ್ದಂಗೆ ಸುಮ್ಮನೆ ಲೋ ಕೂತ್ಕೊತಾರೆ, ಏನೋ ಮೆಸೇಜ್ ಮಾಡ್ತಾರೆ. ಅದೆಲ್ಲ ಟೈಮ್ ವೇಸ್ಟ್ ಕೆಲಸ. ಬರಬೇಕು, ಎದುರುಗಡೆ ನೋಡಬೇಕು, ಓಡಿಸ್ಬೇಕು ಗಾಡಿ. ಆಮೇಲೆ ಇದಕ್ಕೆ ಇಷ್ಟು ತೂಕವಾದ ಬೆಲೆ ಕಟ್ಟಬೇಕು, ತೊಗೊಂಡೋಗ್ಬೇಕು. ನಾನು ಏನು ಹೇಳ್ತೀನ, ಎಲ್ಲರೂ ಬನ್ನಿ, ಕೆಲಸ ಏನಾಯ್ತಾ ನಾನು ಪ್ರೈಸಲ್ಲಿ ಡಿಸ್ಕೌಂಟ್ ಮಾಡಿಕೊಡ್ತೇನೆ. ಇಲ್ವಾ ಸಣ್ಣ ಪುಟ್ಟ ಇತ್ತು ಅಂದರೆ ನೀವು ಏನೋ ಇಲ್ಲೇ ಲೋಕಲ್ ಆದರೆ ಒಂದು 2 ದಿವಸ ವೆಯ್ಟ್ ಮಾಡಿದ್ರೆ ನಮ್ಮ ಗ್ಯಾರೇಜಲ್ಲಿ ಮಾಡಿಸ್ಕೊಡೋಣ. ಇಲ್ವಾ ಏನಿದೆ ಅದನ್ನು ಪ್ರೈಸ್ ಕಮ್ಮಿ ಮಾಡಿಕೊಡೋಣ ಅಷ್ಟೇ. ಈಗ ಇರೋ ಗಾಡಿಯಲ್ಲಿ ಯಾವುದ್ರಲ್ಲೂ ಏನು ಕೆಲಸ ಇಲ್ಲ. ಈ ಮಾಮೂಲಿ 5,000 ಕೆಲಸಗಳು ಎಂತ ತಗೊಂಡ್ರು ಅವ್ರು ಸಣ್ಣ ಪುಟ್ಟ 5-10 ಸಾವಿರ ಇರುತ್ತೆ. ಅದೇ ಬಿಟ್ಟು ಮೇನ್ ವರ್ಕು ಯಾವುದ್ರಲ್ಲೂ ಇಲ್ಲ. ಸೊ ಡೆಂಟು ಸ್ಕ್ರಾಚು ಯಾವುದೂ ಇಲ್ಲ. ಎಲ್ಲ ಇಡೀ ಗಾಡಿ ಬಾಡಿ ಲೈನಿಂಗ್ ತೋರಿಸಿ ಯಾವುದೂ ಇಲ್ಲ. ಯಾವುದೇ ಥರ ಸಮಸ್ಯೆ ಇಲ್ಲ ಅವ್ರಿಗೆ ತಗೊಂಡವ್ರಿಗೆ. ಸುಮ್ಮನೆ ನಾನು ಹೇಳೋದು ಎಲ್ಲರಿಗೂ ಅಷ್ಟೇ, ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಬನ್ನಿ, ಓಡಿಸಿ ನೋಡಿ, ಆಮೇಲೆ ಬೆಲೆ ಕಟ್ಟಿ. ಸುಮ್ಮನೆ ಕುಂತ್ಕೊಂಡು 2.30 2.40 ಹಿಂಗೆಲ್ಲ ಕೇಳ್ತಾರೆ. ಯಾರು ಕೊಡ
ಅಲ್ಲ ಕೊಡೋ ಪ್ರಶ್ನೆ ಅಲ್ಲ, ವೇಸ್ಟ್ ಅದು. ಸುಮ್ಮನೆ ನಮಗೂ ಟೈಮ್ ವೇಸ್ಟ್, ನಿಮ್ಗೆ. ಈಗ ಅವ್ರಿಗೆ ಮನ್ಸಿಗೆ ಗಾಡಿನೇ ಒಪ್ಪಲ್ಲ. ಹೌದು, ಅವ್ರಿಗೆ ಮನ್ಸಿಗೆ ಗಾಡಿನೇ ಒಪ್ಪಲ್ಲ ಅನ್ಕೊಳ್ಳಿ, ಅವಾಗ ಏನು ಮಾಡ್ತಾರೆ? ಈ ಗಾಡಿ ಹೆಂಗಿದೆ ಗೊತ್ತಾ, ಒಂದು ಪಿನ್ ಡ್ರಾಪ್ ರಶಿಂಗ್ ಇಲ್ಲ. ನಿಮಗೆ ಲ್ಯಾಪ್ರಲ್ಲಿ ತೋರಿಸ್ತೀನಿ, ಶಿಫ್ಟಲ್ಲಿ ಮೇನ್ ಇಲ್ಲೇ ತಿನ್ಕೊಂಡು ಹೋಗ್ಬಿಟ್ಟಿರುತ್ತೆ. ನಿಮಗೆ ಚಾರ್ಜ್ ನಂಬರೇ ತಿನ್ಬಿಟ್ಟಿರುತ್ತೆ. ನೋಡಿ, ಮೇಯ್ನ್ ಇಲ್ಲಿ ತಿನ್ಕೊಂಡು ಹೋಗ್ಬಿಟ್ಟಿರುತ್ತೆ. ಹೌದು, ನೀವು 10 ಶಿಫ್ಟ್ ನೋಡಿ, ಇಲ್ಲೇ ಹೋಗ್ಬಿಟ್ಟಿರುತ್ತೆ. ಗಾಡಿ ನೋಡಿ ಹೆಂಗಿದೆ, ಒರಿಜಿನಲ್ ಟು ಒರಿಜಿನಲ್. ನಾನು ಅದಕ್ಕೆ ಹೇಳೋದು, ಬನ್ನಿ ಫಸ್ಟ್ ಮುಂದೆ ನೋಡಿ, ಆಮೇಲೆ ಬೆಲೆ ಕಟ್ಟಿ ತೊಗೊಂಡೋಗಿ. ಇದಕ್ಕೆ ಯಾವುದಕ್ಕೂ ಲೋನ್ ಆಗಲ್ಲ. ಇದೊಂದು ಗಾಡಿ ಸೆಲ್ಲರಿಗೆ ಲೋನ್ ಆಗುತ್ತೆ, 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, ಸಿವಿಲ್ ಪರ್ಫೆಕ್ಟ್ ಇದ್ರೆ. ಸಿವಿಲ್ ಪರ್ಫೆಕ್ಟ್ ಇದ್ರೆ ಸೊ 360 ಗಾಡಿ 3 ಲಕ್ಷ ಲೋನ್ ಆಗುತ್ತೆ. ಬ್ಯಾಂಕ್ ಲೋನೇ, ಸೈಟು ಫೈನಾನ್ಸ್ ಎಲ್ಲ ಮಾಡೋದ, ಡೈರೆಕ್ಟ್ ಬ್ಯಾಂಕ್ ಲೋನ್. ಸಿವಿಲ್ ಚೆನ್ನಾಗಿದ್ರೆ ಸೆಲ್ಲರಿಗೆ 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಓಕೆ, ಸರಿ ಸರ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆಯ್ತು.